ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಇಸ್ ಎ ಲಿಂಕ್ ಆರ್ ನೋ ಲಿಂಕ್, ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ ಬರೋದಿಲ್ಲ. ಎಷ್ಟು ದಿನ ಅಂತ ಈ ತರ ಲಿಮಿಟ್? ಇಲ್ಲ ಅದು ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡಕ್ ಆಗದೇ ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗ್ಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ನಾವು ಅವರಿಗೆ SIT ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ ಅಂತ ಹೇಳಕ್ ಬರೋದಿಲ್ಲ. SIT ತನಿಖೆಗೂ ನೋಡಿ, ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ. ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ. SITಯನ್ನ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ನೋಡ್ರಿ, ಇದೆಲ್ಲ ನಾನು ಹೇಳ್ದಂಗೆ, ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ. ಅವ್ರದೇ ಆದಂತ ತನಿಖೆ ಪ್ರೊಸೀಜರ್ಸ್ ಇದೆ, ಅದನ್ನ ಮಾಡ್ಕೊಳ್ತಾರೆ. ಈಗ ಸ್ಯಾಂಪಲ್ಸ್ ಗಳೆಲ್ಲ ತಗೊಂಡ್ಬಂದು FSL ಕೊಟ್ಟಿದ್ದಾರೆ. ಅವರು ಮಾಡಬೇಕಲ್ಲ, ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು. ಅದ್ರ ಮೇಲೆ ಬೇರೆ ಏನಿರುತ್ತೋ ಗೊತ್ತಿರಲ್ಲ. ದೂರುದಾರರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಯಾಕೆ? ಸಾಕ್ಷಿ ಹೇಳೋಕೆ ಬಂದವರನ್ನ ಯಾಕೆ ವಿಚಾರಣೆ ಮಾಡ್ತಿದ್ದಾರೆ ಅಥವಾ ಅರೆಸ್ಟ್ ಮಾಡ್ತಿದ್ದಾರೆ? ಆರೋಪ ಹೊತ್ತವರನ್ನ ಯಾಕೆ ಇನ್ನು ವಿಚಾರಣೆಗೆ ಕರೆದಿಲ್ಲ? ಬಹುಪಾಲು ಜನ ಇದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇಂಥದ್ದೊಂದು ಕುತೂಹಲ ಕೂಡ ಮನೆ ಮಾಡ್ತಿದೆ. ಅಷ್ಟೇ ಅಲ್ಲ, ಅತ್ಯಂತ ಅಚ್ಚುಕಟ್ಟಾಗಿ SIT ತನಿಖಾಧಿಕಾರಿಗಳು ತನಿಖೆ ನಡೆಸ್ತಿದ್ರೂ ಕೂಡ ತನಿಖೆಯ ಮೇಲೆ ಒಂದು ಸಂಶಯ ಮೂಡ್ತಿದೆ ಜನರಲ್ಲಿ. ಯಾಕಂದ್ರೆ ಆತುರಕ್ಕೆ ಬಿದ್ದು SIT ತನಿಖಾಧಿಕಾರಿಗಳು ಯಾವುದನ್ನೂ ಮಾಡೋದಿಲ್ಲ. ಅವರು ಎಲ್ಲವನ್ನೂ ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ, ಪರಿಮಿತಿಯಲ್ಲೇ ಕೆಲಸ ಮಾಡಬೇಕು. ಖುದ್ದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಇದೇ ವಿಚಾರವಾಗಿ ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ SIT ತನಿಖೆ ಹೇಗಾಗ್ತಿದೆ, ಏನಾಗ್ತಿದೆ, ಎಲ್ಲಿಗೆ ಬಂದಿದೆ ಅಷ್ಟನ್ನು ಹೇಳಿದ್ದಾರೆ. ಇಲ್ಲಿ ತುಂಬಾ ಮುಖ್ಯವಾದಂತಹ ವಿಚಾರ ಏನಂದ್ರೆ, ಸೌಜನ್ಯ ಹತ್ಯೆಯ ಪ್ರಕರಣ ಏನಾಗುತ್ತೆ? SIT ತನಿಖಾಧಿಕಾರಿಗಳು ತಗೋತಾರಾ? ಯಾಕಂದ್ರೆ ಕುಸುಮಾವತಿಯವರು ದೂರು ಕೊಟ್ಟು ಬಂದಿದ್ದಾರೆ, ನಮ್ಮ ಹೆಣ್ಣುಮಗಳಿಗೂ ನ್ಯಾಯ ಬೇಕು. ಚಿನ್ನಯ್ಯ ಹೇಳಿದಂತಹ ಹೇಳಿಕೆಗಳನ್ನು ಆಧರಿಸಿ ಮತ್ತು ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ನಿಂತಿರುವಂತಹ ಮಂಡ್ಯದ ಹೆಣ್ಣು ಮಗಳು ಸಾಕ್ಷಿ ಹೇಳ್ತೀನಿ ಅಂತ ಬಂದಿರುವಂಥದ್ದು ಮತ್ತು ಎಲ್ಲ ಕಡೆ ವೈರಲ್ ಆಗ್ತಿರುವಂತಹ ವಿಚಾರ, ಈ ಎರಡೂ ಮಾಹಿತಿಗಳನ್ನು ಆಧರಿಸಿ ನಮಗೆ ತನಿಖೆ ಮಾಡಿ ನಮಗೂ ನ್ಯಾಯ ಕೊಡಿಸಿ ಅಂತ ಕೇಳಿರುವಂಥದ್ದು. ಆದರೆ ಇದೇ ವಿಚಾರಕ್ಕೆ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿರುವಂಥದ್ದೇನು? ಈ ಪ್ರಕರಣದ ವ್ಯಾಪ್ತಿಯಲ್ಲಿ ಅದು ಬರುತ್ತೆ ಅನ್ನೋದರೇ ತಗೋತಾರೆ. ಸೌಜನ್ಯ ಕೇಸ್ನ ಲಿಂಕ್ಗಳನ್ನು ಕೂಡ ಒಟ್ಟುಗೂಡಿಸಿಕೊಳ್ತಾರೆ. ಇದೆಲ್ಲವನ್ನ SIT ನೋಡಿದ ಮೇಲೆ ಆ ಕೇಸ್ನಲ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯ ಆಗತ್ತೆ. ಹಾಗಂತ ನಾವು ಇವತ್ತೇ ರಿಪೋರ್ಟ್ ಕೊಡಿ, ನಾಳೆನೇ ರಿಪೋರ್ಟ್ ಕೊಡಿ ಅಂತ ಹೇಳೋದಕ್ಕಾಗೋದಿಲ್ಲ SIT ತನಿಖಾಧಿಕಾರಿಗಳಿಗೆ. ಯಾಕಂದರೆ ನಾವು ಕಾಲಮಿತಿಯನ್ನು ನಿಗದಿ ಮಾಡಿಲ್ಲ. ಇಂತಹ ಕೇಸ್ಗಳಲ್ಲಿ ತುಂಬಾ ಸಮಯ ಹಿಡಿಯುತ್ತೆ ಅನ್ನೋದನ್ನ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ದಾರೆ. ಎರಡು ವಿಚಾರ, ಒಂದು ಸೌಜನ್ಯ ಪ್ರಕರಣದ್ದು, ಅದು ಕೂಡ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು. ಅದರ ಜೊತೆಲಿ ಯಾಕಂದರೆ SIT ತನಿಖಾಧಿಕಾರಿಗಳು ಅದನ್ನು ಒಪ್ಕೋತಾರೆ. ಯಾಕಂದರೆ ಅವರು ಕೊಟ್ಟಂತಹ ಹಿಂಬರಹದಲ್ಲೂ ಕೂಡ ಆ ಒಂದು ಸೂಕ್ಷ್ಮ ಸಾಲುಗಳನ್ನು ನಾವು ಗಮನಿಸಬಹುದು. ಅಲ್ಲಿಗೆ ಸೌಜನ್ಯ ಹತ್ಯೆಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನ ಆಕ್ರೋಶ ಏನಿದೆ, ಅವರೆಲ್ಲ ಕೇಳ್ತಿರುವಂಥದ್ದು ನ್ಯಾಯ ಸಿಗಬೇಕು. ನ್ಯಾಯ ಸಿಗುವ ನಿಟ್ಟಿನಲ್ಲಿ SIT ತನಿಖಾಧಿಕಾರಿಗಳು ಮುಂದೆ ಸಾಗ್ತಿದ್ದಾರೆ. ಎರಡನೇದು, SIT ತನಿಖಾಧಿಕಾರಿಗಳಿಗೆ ನಾವು ಯಾವುದೇ ನಿರ್ದೇಶನ ಕೊಡೋದಿಲ್ಲ. ನೋಡಿ, ಇಲ್ಲೇ ಹೇಳದವರು ಯಾಕೆ ಆರೋಪ ಹೊತ್ತವರನ್ನ ಇನ್ನೂ ವಿಚಾರಣೆ ಮಾಡಿಲ್ಲ ಅಂತ ಜನ ಕೇಳ್ತಿದ್ದಾರೆ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಪರಮೇಶ್ವರ್ ಅವರು ಹೇಳಿದ್ದು ಇದು. ಏನು, ಸಿಕ್ಕಂತಹ ಒಂದಷ್ಟು ಅಸ್ಥಿಪಂಜರಗಳೇನಿದಾವೆ ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಆ ಪರೀಕ್ಷಾ ವರದಿ ಬಂದ ಮೇಲೆ, FSL ವರದಿ ಬಂದ ಮೇಲೆ ಸೂಕ್ತ ಕ್ರಮ ತಗೋತಾರೆ SIT ತನಿಖಾಧಿಕಾರಿಗಳು. ಆಗ ಕ್ರಮ ಆಗತ್ತೆ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಆರೋಪಿಗಳ ವಿಚಾರಣೆ ಅಥವಾ ಅರೆಸ್ಟ್ ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕೋ ಅದು, ಆ ಕೆಲಸವನ್ನ SIT ತನಿಖಾಧಿಕಾರಿಗಳು ಮಾಡ್ತಾರೆ ಅನ್ನೋದನ್ನ ಫಸ್ಟ್ ಟೈಮ್ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಇನ್ನೂ ಮುಖ್ಯವಾದಂತಹ ವಿಚಾರ ಏನಂದ್ರೆ, SIT ಇರುವಾಗ NIAಗೆ ಕೊಡ್ತಾರಾ ಇಲ್ವಾ ಅದಕ್ಕೂ ಕೂಡ ಒಂದು ಪಕ್ಕ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ರಾಜ್ಯದ
ಸಂಸ್ಥೆ, ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಅಚ್ಚುಕಟ್ಟಾಗಿ ಈ ತನಿಖೆ ನಡೆಸ್ತಿದೆ. ಅವರು ಈ ಕೇಸನ್ನು ಕ್ಲಿಯರ್ ಮಾಡ್ತಾರೆ, ಒಂದು ತಾರ್ಕಿಕ ಅಂತ್ಯ ಹಾಡ್ತಾರೆ. ಆದಾಗ್ಯೂ ಕೂಡ NIAಗೆ ಕೊಡಬೇಕು ಅನ್ನುವಂತಹ ವಾದ ಏನಿದೆ ಅದನ್ನು ನಾನು ಒಪ್ಪೋದಿಲ್ಲ, ಅದರ ಅಗತ್ಯವೂ ಇಲ್ಲ ಅನ್ನೋ ಮೂಲಕ SIT ತನಿಖಾಧಿಕಾರಿಗಳಿಗೆ ಕಾಲಮಿತಿ ಇಲ್ಲ ಅನ್ನೋದು ಒಂದು. ಎರಡನೇದ್ದು, ಸೌಜನ್ಯ ಪ್ರಕರಣಕ್ಕೂ ಕೂಡ ಒಂದು ನ್ಯಾಯ ಸಿಗಬಹುದು ಅನ್ನುವಂಥದ್ದು ಎರಡನೇದು. ಮೂರನೇದ್ದು, FSL ವರದಿ ಬಂದ ಮೇಲೆ ಆರೋಪಿಗಳ ವಿಚಾರವಾಗಿಯೂ ಕೂಡ ವಿಚಾರಣೆ ಅಥವಾ ಅರೆಸ್ಟ್ನಂತಹ ಪ್ರಕ್ರಿಯೆ ನಡೆಯುತ್ತೆ. NIAಗೆ ಇದು ಹೋಗೋ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಇದಕ್ಕೆ ವಿರುದ್ಧವಾದಂತಹ ಒಂದು ನರೇಟಿವ್ ಸೆಟ್ ಆಗ್ತಿದೆ. ಇಲ್ಲ, ಆರೋಪ ಮಾಡಿದವ್ರು ಯಾರಿದ್ದಾರೆ, ಸಾಕ್ಷಿ ಹೇಳೋಕೆ ಬಂದಿರೋರು ಯಾರಿದ್ದಾರೆ, ಅವರೇ ತಪ್ಪು ಮಾಡಿದ್ದಾರೆ, ಅವರೇ ಷಡ್ಯಂತ್ರದ ರೂವಾರಿಗಳು ಅನ್ನುವಂತಹ ಒಂದು ಶರ ಬರೆದಿಟ್ಟಿದ್ದಾರೆ. ಅದರ ಸತ್ಯಾಸತ್ಯತೆ ಏನು? ಮೀಡಿಯಾಗಳು ಹೇಳ್ತಿರುವಂಥದ್ದೇ ನಿಜವಾ? SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಅದನ್ನೇ ಹೇಳಬೇಕಿದೆ. ಖುದ್ದು ಗೃಹ ಸಚಿವರ ಇದುವರೆಗೂ ಕೂಡ ಇಂತಹ ಯಾವ ಸಣ್ಣ ವಿಚಾರವನ್ನು ಕೂಡ ಹೇಳಿಲ್ಲ. ಇನ್ನು SIT ತನಿಖಾಧಿಕಾರಿಗಳು ಹೇಗೆ ಹೇಳಿರೋಕ್ಕೆ ಸಾಧ್ಯ? ಆದರೂ ಮಾಧ್ಯಮಗಳಲ್ಲಿ ಬರ್ತಿದೆ, ಒಂದು ಶರ ಬರೆದಿಟ್ಟಿದ್ದಾರೆ. ಒಂದಂತೂ ಪಕ್ಕಾ ಆಗಿದೆ, ಗೃಹ ಸಚಿವರ ಹೇಳಿಕೆಯಿಂದ ಸೌಜನ್ಯ ಪ್ರಕರಣ ಕೂಡ ಇನ್ಕ್ಲೂಡ್ ಆಗಬಹುದು. ಎರಡನೇದ್ದು, NIAಗೆ ಇದು ಹೋಗುವಂತಹ ಸಾಧ್ಯತೆ ಕಡಿಮೆ. ಮೂರನೇದ್ದು, FSL ವರದಿ ಬಂದ ಮೇಲೆ ಆರೋಪಿಗಳು ಯಾರಿದ್ದಾರೆ ಅವರ ವಿಚಾರಣೆ ಅಥವಾ ಅರೆಸ್ಟ್ನಂತಹ ಕ್ರಮಗಳು ಜರುಗಿಸ್ತಾರೆ SIT ತನಿಖಾಧಿಕಾರಿಗಳು. ಅದರಲ್ಲೂ ಮುಖ್ಯವಾಗಿ ಅನುಚೇತ್ ಅವರ ಎಂಟ್ರಿ. ಇನ್ನೊಂದು ದಿನದಲ್ಲಿ ಮತ್ತೆ SIT ಕಚೇರಿಗೆ ಬಂದು ಸೇರ್ಕೋತಾರೆ. ಯಾಕಂದ್ರೆ ಅಮೆರಿಕ ಪ್ರವಾಸಕ್ಕೆ ಹೋಗಿದ್ರು. ಅವರು ಬಂದ ಮೇಲೆ ವೇಗ ಹೆಚ್ಚುತ್ತೆ. ಯಾರೆಲ್ಲ ಜನ ಬಯಸ್ತಿದ್ರು ಆ ದೃಶ್ಯಗಳು ಅವರ ಕಣ್ಣು ಮುಂದೆ ಬರುವಂತಹ ಸಾಧ್ಯತೆಗಳಿದೆ. ಮತ್ತೆ ಜನಾಕ್ರೋಶಕ್ಕೆ ಒಂದು ಸಂತೈಸುವಂತಹ, ಸಾಂತ್ವನ ಹೇಳುವಂತಹ ಕ್ರಮಗಳು ಜರುಗಬಹುದು ಅನ್ನುವಂಥದ್ದು ಬಹುಪಾಲು ಜನರ ಲೆಕ್ಕಾಚಾರ ಮತ್ತು ನಿರೀಕ್ಷೆ ಆಗಿದೆ. ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಇಸ್ ಎ ಲಿಂಕ್ ಆರ್ ನೋ ಲಿಂಕ್, ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ ಬರೋದಿಲ್ಲ. ಎಷ್ಟು ದಿನ ಅಂತ ಈ ತರ ಲಿಮಿಟ್? ಇಲ್ಲ, ಅದು ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡಕ್ ಆಗದೇ ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗ್ಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ನಾವು ಅವರಿಗೆ SITನವರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ ಅಂತ ಹೇಳಕ್ ಬರೋದಿಲ್ಲ. SIT ತನಿಖೆಗೂ ನೋಡಿ, ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ. ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ. SITಯನ್ನ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ನೋಡ್ರಿ, ಇದೆಲ್ಲ ನಾನು ಹೇಳ್ದಂಗೆ, ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ. ಅವ್ರದೇ ಆದಂತ ತನಿಖೆಯ ಪ್ರೊಸೀಜರ್ಸ್ ಇದೆ, ಅದನ್ನ ಮಾಡ್ಕೊಳ್ತಾರೆ. ಈಗ ಸ್ಯಾಂಪಲ್ಸ್ಗಳೆಲ್ಲ ತಗೊಂಡ್ಬಂದು FSL ಕೊಟ್ಟಿದ್ದಾರೆ. ಅವರು ಮಾಡಬೇಕಲ್ಲ, ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು. ಅದ್ರ ಮೇಲೆ ಬೇರೆ ಏನಿರುತ್ತೋ ಗೊತ್ತಿರಲ್ಲ.